ಉಗ್ರರಿಗೆ ಹಣಕಾಸು ನೆರವನ್ನು ಕೊಡದೆ ಪಹಲ್ಗಾಮ್ ದಾಳಿನೇ ಸಾಧ್ಯವಿಲ್ಲ. ಪಹಲ್ಗಾಮ್ ದಾಳಿಯ 55 ದಿನಗಳ ನಂತರ FATF ಹೇಳಿಕೆ ಕೊಟ್ಟಿದೆ. FATF ಅಂತ ಹೇಳಿದ್ರೆ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್. ಇಂತಹ ದಾಳಿಗಳು ಬಂದೂಕು ಬುಲೆಟ್ಗಳಿಂದ ಮಾತ್ರ ನಡೆಯಲ್ಲ. ಬರೀ ಬಂದೂಕು ಬುಲೆಟಿಂದ ಮಾತ್ರ ದಾಳಿ ನಡೆದು ಬಿಡಲ್ಲ. ಇದು ಇಂತಹ ಉಗ್ರರ ಹಿಂದೆ ದೊಡ್ಡ ಆರ್ಥಿಕ ಜಾಲ ಇದೆ ಅಂತ ಹೇಳಿ ಉಗ್ರ ನಿಗ್ರಹ ಸಂಸ್ಥೆ ಹೇಳ್ತಾ ಇದೆ. ಇಲ್ಲಿ ಉಗ್ರರ ದಾಳಿಗಳು ಜನರನ್ನು ಕೊಲ್ಲುತ್ತವೆ, ಅಂಗವಿಕಲರನ್ನಾಗಿಸುತ್ತವೆ, ಜಗತ್ತಿನಾದ್ಯಂತ ಭಯ ಹರಡುತ್ತೆ ಅಂಥೇಳಿ ಭಯೋತ್ಪಾದನಾ ನಿಗ್ರಹ ಸಂಸ್ಥೆ ಹೇಳಿದೆ. FATFನ ಏಷ್ಯಾ ಪೆಸಿಫಿಕ್ ಗ್ರೂಪ್ ಸಭೆ ಮುಂದಿನ ಆಗಸ್ಟ್ 25ರಂದು ನಿಗದಿಯಾಗಿದೆ. ಇದಾದ ನಂತರ ಅಕ್ಟೋಬರ್ 20ರಂದು FATF ಕಾರ್ಯಕಾರಿ ಗುಂಪಿನ ಸಭೆ ಇದೆ. ಈ ಸಭೆಗಳಿಗೆ ಮುಂಚೆ ಭಾರತ ಪಾಕ್ ವಿರುದ್ಧ ಒಂದು ದಾಖಲೆ ರೆಡಿ ಮಾಡ್ತಾ ಇದೆ. ಇಲ್ಲಿ ಪಾಕ್ ಹೇಗೆ ಉಗ್ರರಿಗೆ ಹಣ ಸಪ್ಲೈ ಮಾಡುತ್ತೆ, ಹಣ ಟ್ರಾನ್ಸ್ಫರ್ ಹೇಗೆ ಮಾಡುತ್ತೆ ಎನ್ನುವ ವರದಿ ಅದಾಗಿರುತ್ತೆ. ಪಾಕ್ ಹೇಗೆ FATF ನಿಯಮವನ್ನು ಉಲ್ಲಂಘನೆ ಮಾಡುತ್ತೆ ಎಂಬುದನ್ನು ಕೂಡ ವರದಿ ತಿಳಿಸ್ತಾ ಇದೆ.